ಧಾರವಾಡದ ವಿದ್ಯಾಜ್ಯೋತಿ ಶಾಲೆಯ ಕಾರ್ಯದರ್ಶಿಗಳಾದ ವಾಣಿಶ್ರೀ ಚನ್ನಪ್ಪ ಬೂದಿನಾಳ್ ಅವರು ನಮ್ಮೊಂದಿಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ. ಏನು ಅಂತಂತಂದ್ರೆ, ಇವತ್ತು ಗಬ್ಬೂರು ಗ್ರಾಮದಲ್ಲಿ ಒಂದು ರೂರಲ್ ಏರಿಯಾದಲ್ಲಿ ವಿದ್ಯಾಜ್ಯೋತಿ ಅಂತಕ್ಕಂತಹ ಒಂದು ಉತ್ತಮವಾಗಿರ್ತಕ್ಕಂತಹ ಸಂಸ್ಥೆಯನ್ನ ತಾವು ಸ್ಥಾಪಿಸಿ ಇಡೀ ನಮ್ಮ ರಾಯಚೂರು ಜಿಲ್ಲೆ ಅಷ್ಟೇ ಅಲ್ಲ, ನಮ್ಮ ರಾಜ್ಯಕ್ಕೆ ಒಂದು ಉತ್ತಮವಾಗಿರ್ತಕ್ಕಂತಹ ವಿದ್ಯಾರ್ಥಿಗಳನ್ನ ತಾವು ನೀಡ್ತಾ ಇದ್ದೀರಿ. ತುಂಬಾ ಖುಷಿಯಾಗಿರ್ತಕ್ಕಂಥ ವಿಚಾರ. ಯಾಕಂದ್ರೆ ಇವತ್ತು ಇತ್ತೀಚೆಗೆ 2026 ಜನವರಿ 18ರಂದು ದೇಶಾದ್ಯಂತ ಸೈನಿಕ ಶಾಲೆಗೆ ಪ್ರವೇಶ ಪರೀಕ್ಷೆ ನಡೀತು. ಅಂತಹ ಪ್ರವೇಶ ಪರೀಕ್ಷೆಯಲ್ಲಿ ದೇಶಾದ್ಯಂತ ಮೊದಲನೇ ರ್ಯಾಂಕು, ದ್ವಿತೀಯ ರ್ಯಾಂಕು ನಿಮ್ಮ ಶಾಲೆಗೆ ಬಂದಿದೆ. ಮೊದಲಿಗೆ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಹೇಗೆ ನಿಮ್ಮ ಸಂಸ್ಥೆ ಯಾವಾಗ ಪ್ರಾರಂಭ ಆಯಿತು, ಜೊತೆಗೆ ನಿಮ್ಮ ಶಾಲೆಯಲ್ಲಿ ಯಾವ್ಯಾವ ವಿಷಯಗಳನ್ನ ಕಲಿಸ್ತೀರಿ, ಒಂದಿಷ್ಟು ಸಂಸ್ಥೆಯ ಒಂದು ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ. ಸರ್, ಈಗ ನಾವು ಕೋಚಿಂಗ್ ಬಂದ್ಬಿಟ್ಟು ಈಗ 24ನೇ ವರ್ಷ ನಡೀತಾ ಇದೆ. ಮುಂದಿನ ವರ್ಷಕ್ಕೆ ನಮ್ದು 25ನೇ ವರ್ಷ ಸಿಲ್ವರ್ ಜುಬ್ಲಿ ಆಚರಣೆ ಮಾಡ್ತಾ ಇದ್ವಿ. 2002 ಜುಲೈನಲ್ಲಿ ನಮ್ಮ ವಿದ್ಯಾಜ್ಯೋತಿ ಸಂಸ್ಥೆ ನವೋದಯ ತರಬೇತಿ ಕೇಂದ್ರವನ್ನು ನಾವು ಚನ್ನಪ್ಪ ಬೂದಿನಾಳ್ ಅವರು ಶುರು ಮಾಡಿದ್ದು. ಅದಾದ್ಮೇಲೆ ನಾನು 2009ರಲ್ಲಿ ಮದುವೆ ಮಾಡಿಕೊಂಡು ಅಲ್ಲಿಗೆ ಬಂದು ಜಾಯ್ನ್ ಆಗಿದ್ದೆ. ಸೊ ನಮಗೆ ಸಂಸ್ಥೆನ ಬೆಳೆಸೋದಕ್ಕೆ ಮುಖ್ಯವಾಗಿ ಕಾರಣ ಏನಂದ್ರೆ, ಅವರು ತಮ್ಮ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಯಾವಾಗ ಸ್ವಲ್ಪ ಸಮಯ, ಬಿಡುವಿನ ಸಮಯ ಸಿಕ್ಕರೂ ಕೂಡ ಶಾಲೆಯಲ್ಲಿ ಹೋಗೋದು, ಮಕ್ಕಳಿಗೆ ಅಲ್ಲಿ ಹೇಳ್ಕೊಡೋದು. ನಮ್ಮ ಭಾಗದ ವಿದ್ಯಾರ್ಥಿಗಳು ನವೋದಯ ಶಾಲೆಯಲ್ಲಿ ಅವರು ಕೂಡ ಓದ್ಬೇಕು, ಮತ್ತೆ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತ ಅವರೊಂದು ಆಸೆನ ಇಟ್ಕೊಂಡು ತಮ್ಮ ಗ್ರಾಮದಲ್ಲಿ, ಬೂದಿನಾಳ್ ಗ್ರಾಮದಲ್ಲಿ ತಮಗೆ ಸಿಕ್ಕಿರುವಂತಹ ಸಮಯದಲ್ಲಿ ಮಕ್ಕಳಿಗೆ ಒಂದ್ ಸ್ವಲ್ಪ ತರಬೇತಿ ಕೊಡೋದು, ಮಕ್ಕಳಿಗೆ ಗಣಿತ ಮತ್ತೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಹೇಳ್ಕೊಡೋದು, ಈ ತರ ಅವರು ಒಂದು ಅಭ್ಯಾಸವನ್ನ ಮಾಡ್ಕೊಂಡಿದ್ರಂತೆ. ಅದಾದ್ಮೇಲೆ ಅವರು ಒಂದು ಕೋಚಿಂಗ್ ಸೆಂಟರ್ ಶುರು ಮಾಡಿದ್ರು. ಯಾವುದೇ ಜಾಬ್ ಬೇಕಾಗಿಲ್ಲ, ನಂದೇ ಒಂದು ಸ್ವಯಂ ಉದ್ಯೋಗವನ್ನು ನೋಡ್ಕೊಳ್ಳೋಣ ಅಂತ ಹೇಳಿ ಈ ಒಂದು ಕೋಚಿಂಗ್ ಸೆಂಟರ್ನ ಪ್ರಾರಂಭ ಮಾಡಿದ್ರು. ಮತ್ತೆ ಅದರ ಜೊತೆಗೆ ಅವರ ಆಶಯ ಏನಂದ್ರೆ, ಮಕ್ಕಳಿಗೆ ಯಾವುದೇ ರೀತಿಯ ಒಂದು ಸ್ಕಿಲ್ ಬೆಳೆಯಬೇಕು ಅಥವಾ ವಿದ್ಯಾರ್ಥಿ ಜೀವನ ಅಕಾಡೆಮಿಕ್ ಆಗಿ ಪ್ರೋಗ್ರೆಸಿವ್ ಆಗಿರ್ಬೇಕಂದ್ರೆ ಮಕ್ಕಳಿಗೆ ಮಾತೃಭಾಷೆ ತುಂಬಾ ಚೆನ್ನಾಗಿ ಬರ್ತದೆ. ಸೊ ಒಂದು ಮಾತೃಭಾಷೆ ಚೆನ್ನಾಗಿ ಬಂದಾಗ ಮಾತ್ರ ಬೇರೆ ಭಾಷೆಗಳನ್ನ ಅಥವಾ ಗಣಿತವನ್ನ ಅಥವಾ ಬೇರೆ ಯಾವುದೇ ಶಬ್ದ ವಿಷಯಗಳನ್ನ ನಾವು ಕಲಿಯೋದಕ್ಕೆ ಸಾಧ್ಯ. ಸೊ ಅದಕ್ಕಾಗಿ ಅವರು ತುಂಬಾ ಕನ್ನಡ ಅಂದ್ರೆ ಇಲ್ಲ, ಕನ್ನಡದಲ್ಲೇ ಕೋಚಿಂಗ್ ಮಾಡ್ತೀವಿ. ಇಷ್ಟು ವರ್ಷ ಆದ್ರೆ 24 ವರ್ಷಗಳಾದ್ರೂ ಕೂಡ ಇಲ್ಲ, ನಾನು ಕನ್ನಡದಲ್ಲೇ ಕೋಚಿಂಗ್ ಮಾಡೋದು ಅಂತ ಹೇಳಿ ತುಂಬಾ ವಿಶೇಷವಾಗಿ ಅದನ್ನ ಹೇಳ್ತಾರೆ. ಸೊ ಈಗ ಇತ್ತೀಚೆಗೆ ನಾವು ಶಾಲೆನ ಪ್ರಾರಂಭ ಮಾಡಿರೋದು ಜೊತೆಗೆ 2011ರಲ್ಲಿ. ಈಗ ಇಂಗ್ಲಿಷ್ ಮೀಡಿಯಂ ಕೂಡ 10ನೇ ತರಗತಿಯಲ್ಲಿ ಕಳೆದ ವರ್ಷ ನಮ್ಗೆ ಪರ್ಮಿಷನ್ ಸಿಕ್ಕಿದೆ. 2ನೇ ವರ್ಷ SSLC ಮಕ್ಕಳು ಎಕ್ಸಾಮ್ ಬರೀತಾ ಇದ್ದಾರೆ. ಸೊ ಕನ್ನಡಕ್ಕೆ ವಿಶೇಷವಾಗಿ ಒತ್ತು ಕೊಡೋದ್ರಿಂದ ಮಕ್ಕಳು ಯಾವುದೇ ಭಯ ಇರದೆ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ. ಕ್ಲಾಸ್ ರೂಮ್ ಅಲ್ಲಿ ಆಗಿರ್ಬೋದು ಅಥವಾ ಅವರಿಗೆ ಯಾವುದೇ ಒಂದು ಪ್ರಾಬ್ಲಮ್ ಬಂದಾಗ ಆಗಿರ್ಬೋದು, ಅಂದ್ರೆ ವ್ಯಕ್ತಪಡಿಸೋದಕ್ಕೆ ಮಾತೃಭಾಷೆ ತುಂಬಾ ಅಗತ್ಯ ಅಂತ ಬಳಸ್ಕೊಳ್ಳ. ಬೇರೆ ಭಾಷೆಯಲ್ಲಿ ಅವರಿಗೆ ಇಂಗ್ಲಿಷ್ ಒಂದು ಕಲಿಕಾ ಭಾಷೆ ಆಗಿರೋದ್ರಿಂದ ಸ್ವಲ್ಪ ಮಕ್ಕಳು ಯಾವ್ದಾದ್ರು ವಿಷಯ ತಿಳಿಲಿಲ್ಲ ಅಂತಂದಾಗ ಅವರು ಅಲ್ಲಿಗೆ ತಮ್ಮ ಒಂದು ಅಭಿವ್ಯಕ್ತಿಯನ್ನ ನಿಲ್ಲಿಸ್ಬಿಡ್ತಾರೆ. ಸೊ ಹಂಗಾಗಿ ಮಾತೃಭಾಷೆನೇ ವಿಶೇಷವಾಗಿ ಮಕ್ಕಳು ಕಲಿಯೋದ್ರಿಂದ ಮಕ್ಕಳಿಗೆ ಅದೊಂದು ಸುಲಭವಾಗಿ ಕಲಿಯೋದಕ್ಕೆ ಅವಕಾಶ ಮಾಡ್ಕೊಂಡು. ಜೊತೆಗೆ ಈಗ ಸಂಸ್ಥೆಯಲ್ಲಿ ಯಾವ್ಯಾವ ವಿಷಯಗಳನ್ನ ಕಲಿಸ್ತೀರಿ, ಜೊತೆಗೆ ಸಂಸ್ಥೆ ಪಠ್ಯದ ಜೊತೆಗೆ ಯಾವ ರೀತಿಯಾಗಿರ್ತಕ್ಕಂಥ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ತಾವು ಹಮ್ಮಿಕೊಂಡಿದ್ರಿ ಅಂತ? ವಿಶೇಷವಾಗಿ ನಾವು ಶಾಲೆ ಜೊತೆಗೆ ಕೋಚಿಂಗ್ ಜೊತೆಗೆ ಈಗ ಶಾಲೆ ಕೂಡ ಪ್ರಾರಂಭ ಮಾಡಿದ್ವಿ. ಸೊ ಅವ್ರ ಕನಸು ಗ್ರಾಮೀಣ ಮಕ್ಕಳು ಚೆನ್ನಾಗಿ ಓದ್ಬೇಕು, ಮತ್ತೆ ಉನ್ನತ ಸ್ಥಾನದಲ್ಲಿ ಇರ್ಬೇಕು, ಅವರು ಕೂಡ ಕನಸುಗಳನ್ನ ಕಾಣಬೇಕು ಅನ್ನೋದು. ಮತ್ತೆ ನನಗೂ ಕೂಡ ಅದೇ ಆಸೆ. ಗ್ರಾಮೀಣದ ಮಕ್ಕಳು ಅಂದ್ರೆ ಗ್ರಾಮೀಣ ಅಥವಾ ನಗರದ ಮಕ್ಕಳಲ್ಲಿ ಯಾವುದೇ ರೀತಿಯ ಸಾಮರ್ಥ್ಯದ ಕೊರತೆ ಇಲ್ಲ. ಸೊ ಅಲ್ಲಿ ಏನಾದ್ರೂ ಕೊರತೆ ಇದ್ರೆ ಪಾಲಕರ ಒಂದು ಇಚ್ಛಾಶಕ್ತಿ ಮತ್ತೆ ಶಿಕ್ಷಕರ ಕೊರತೆ ಅಷ್ಟೇ. ಸೊ ಅದಕ್ಕಾಗಿ ನಾವು ಮಕ್ಕಳ ಒಂದು ಸಾಮರ್ಥ್ಯವನ್ನ ಇಡೀ ಜಗತ್ತಿಗೆ ಪರಿಚಯಿಸುವಂತ ಕೆಲಸ ಶಾಲೆ ಮೂಲಕ ಆಗ್ಬೇಕು. ಶಾಲೆ ಒಂದು ಪರಿವರ್ತನಾ ಕೇಂದ್ರ ಆಗ್ಬೇಕು. ಸೊ ಮಕ್ಕಳಿಗೆ ಅದರಿಂದ ಒಂದು ಒಳ್ಳೆ ವಿದ್ಯಾಭ್ಯಾಸದ ಜೊತೆಗೆ ಒಂದು ಒಳ್ಳೆ ಸಂಸ್ಕಾರ ಸಿಗ್ಬೇಕು. ಈಗಿನ ಒಂದು ದಿನಮಾನದಲ್ಲಿ ಮಕ್ಕಳು ಬಹಳಷ್ಟು ಜಂಕ್ ಫುಡ್ ಆಗಿರ್ಬೋದು ಅಥವಾ ಅವರ ಒಂದು ಹವ್ಯಾಸಗಳನ್ನ ಬದಲಾಯಿಸಿಕೊಳ್ಳುವಲ್ಲಿ ಹೀಗೆ ಮಕ್ಕಳು ಬೇರೆ ಬೇರೆ ನಿಟ್ಟಿನಲ್ಲಿ ತೆರಳ್ತಾ ಇದ್ದಾರೆ. ಸೊ ಆ ಒಂದು ಯಾಕಾಗುತ್ತೆ ಅಂತಂದ್ರೆ ಮಕ್ಕಳಿಗೆ ಒಂದು ಸರಿಯಾದ ಮಾರ್ಗದರ್ಶನ. ಸೊ ಅಂತ ಮಾರ್ಗದರ್ಶನ ಕೊಡುವಂತ ಸಂಸ್ಥೆ ನಮ್ದು ಆಗ್ಬೇಕು ಅಂತ ಒಂದು ಆಶಯ ಇಟ್ಕೊಂಡು ನಾವು ಸಂಸ್ಥೆನ ನಡೆಸ್ತಾ ಇದ್ದೀವಿ.
ಅದ್ರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಂದ್ರೆ ನಾನು ಯಾವುದೇ ಒಂದು ಹೊಸ ವಿಷಯಗಳನ್ನ ಹೊರಗಡೆ ಹೋಗಿ ನೋಡ್ ಬಂದಾಗ ಅದು ಖಂಡಿತ ನನ್ನ ಶಾಲೆಯಲ್ಲಿ ಬರಬೇಕು ಅನ್ನೋದೇ ನನ್ನ ಆಸೆ. ಸೊ ಹೀಗಾಗಿ ಮಲ್ಲಗಂಬ, ಯೋಗ, ಮತ್ತೆ ಮಕ್ಕಳು ಖುಷಿಯಿಂದ ಕಲಿಬೇಕು, ಪ್ರತಿ ಕ್ಷಣ ಅವರು ಆನಂದದಿಂದ ಇರಬೇಕು ಶಾಲೆಯಲ್ಲಿ. ಸೊ ಹಂಗಾಗಿ ಮ್ಯೂಸಿಕ್ ಟೀಚರ್ಸ್ ಕೂಡ ಇದ್ದಾರೆ, ಯೋಗ ಟೀಚರ್ ಇದ್ದಾರೆ. ಸೊ ಅವ್ರಿಗೆ ಯಾವ ಒಂದು ಆಸಕ್ತಿ ಇದೆ ಆ ಆಸಕ್ತಿಯಲ್ಲಿ ಅವ್ರ ಮಕ್ಕಳು ಮುಂದುವರಿಲಿ. ಅವರ ಒಂದು ಮಾನಸಿಕ ಸಾಮರ್ಥ್ಯ ಅಂದ್ರೆ ಬರೀ ಅಂಕಗಳಲ್ಲಿ ಅಷ್ಟೇ ಅಲ್ಲ, ಅವರು ನಿಜವಾಗಿಯೂ ಕೂಡ ತಮ್ಮ ಮಾನಸಿಕ ಸ್ಥೈರ್ಯವನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನಮ್ಮ ಶಾಲೆ ಒಂದು ಪೂರಕವಾಗಿ ಕೆಲಸ ಮಾಡ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಖಂಡಿತ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಂಸ್ಥೆಯಿಂದ ಏನೆಲ್ಲ ಗುರಿಗಳನ್ನ ಇಟ್ಕೊಂಡಿದ್ದೀರಿ ಅಂತ? ಈಗ ನಾವು ಸೈನಿಕ, ಕಿತ್ತೂರು ಮಾದರಿ ಶಾಲೆಗಳನ್ನ ನೋಡ್ಕೊಂಡು ನಮ್ಮ ಮಕ್ಕಳನ್ನೆಲ್ಲ ಅಲ್ಲಿ ಕಳಿಸ್ಕೊಡ್ತಾ ಇದ್ದೀವಿ. ಸೊ ಇನ್ನು ಕೆಲವರಿಗೆ ಪಾಲಕರಿಗೆ ಆತಂಕ ಇದೆ, ಬಹಳಷ್ಟು ದೂರ ಕಳಿಸೋದು ಮಕ್ಕಳಿಗೆ, ಮತ್ತೆ ಎಲ್ಲಾ ಮಕ್ಕಳಿಗೂ ಅವಕಾಶ ಸಿಗಲ್ಲ. ಸೊ ಪ್ರತಿ ವರ್ಷ 80 ಮಕ್ಕಳನ್ನ ಒಂದು ಶಾಲೆ ತಗೊಳ್ತಾರೆ. ನವೋದಯ ಅಂತ ಬಂದಾಗ ಸಾಕಷ್ಟು ಜನ ಎಕ್ಸಾಮ್ ಬರೀತಾರೆ. ನಮ್ಮ ಡಿಸ್ಟಿಕ್ ಅಲ್ಲಿ ಅಷ್ಟೇ ಒಂದು 15,000 ಜನ ಮಕ್ಕಳು ಎಕ್ಸಾಮ್ ಬರೀತಾರೆ, ಕೇವಲ 80 ಮಕ್ಕಳಿಗೆ ಮಾತ್ರ ಅವಕಾಶ ಇದೆ. ಸೊ ಹಾಗಾಗಿ ನಮ್ದು ಖಾಸಗಿ ಸಂಸ್ಥೆ ಆಗಿರೋದ್ರಿಂದ ಅಂತ ಒಂದು ವಿದ್ಯಾ ಕೇಂದ್ರ ನಾವು ನಮ್ಮ ಒಂದು ಹಳ್ಳಿಯಲ್ಲೇ ನಿರ್ಮಾಣ ಮಾಡಬೇಕು ಅಂತ ಒಂದು ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನ ನಾವು ಕೂಡ ಮಕ್ಕಳಿಗಾಗಿ ಕಲ್ಪಿಸಿಕೊಡ್ಬೇಕನ್ನೋ ಒಂದು ಆಸೆ ಇಟ್ಕೊಂಡು ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಈಗ ನಿಮ್ಮ ಶಾಲೆಗೆ ಮಕ್ಕಳು ಬಂದಾಗ ಹೇಗೆ ಅವ್ರನ್ನ ಸೆಲೆಕ್ಟ್ ಮಾಡ್ತೀರಿ? ಹೇಗೆ ಪ್ರವೇಶ ಪ್ರಕ್ರಿಯೆ ಏನಾದ್ರು ಇದೆಯಾ, ಅಥವಾ ಮಕ್ಕಳನ್ನ ನೀವು ಹೇಗೆ ಸೆಲೆಕ್ಟ್ ಮಾಡ್ತೀರಿ ಅಂತ ನಿಮ್ಮ ಶಾಲೆಗೆ ಬಂದಾಗ? ವಿಶೇಷವಾಗಿ ನವೋದಯ, ಸೈನಿಕ, ಕಿತ್ತೂರು ಅಂತಕ್ಕಂತಹ ಈ ತರಬೇತಿ ತೆರಳಿಗೆ ಬಂದಾಗ ಆಕ್ಚುಲಿ ಒಂದು ರಾಂಗ್ ಕನ್ಸೆಪ್ಷನ್ ಅಂತ ಹೇಳ್ತೀವಿ, ಶಾಲೆಯಲ್ಲಿ ಯಾವಾಗ್ಲೂ ಚೆನ್ನಾಗಿರೋ ಮಕ್ಕಳಿಗೆ ತಗೊಳ್ತಾರೆ ಅಂತ. ಸೊ ಫಸ್ಟ್ ಕಮ್ ಫಸ್ಟ್ ಪ್ರಿಫರೆನ್ಸ್ ಇದೆ ನಮ್ಮಲ್ಲಿ. ಮಕ್ಕಳು ಅವ್ರಿಗೆ ಗಣಿತ ತುಂಬಾ ಚೆನ್ನಾಗಿ ಬರ್ತಾ ಇದ್ರು ಕೂಡ ಭಾಷಾ ಅಭ್ಯಾಸ ಚೆನ್ನಾಗಿ ಮಾಡ್ತಾ ಇಲ್ಲ ಅಂತಂದ್ರೆ ಮೊದಲು ಭಾಷೆಗೆ ಒತ್ತು ಕೊಡ್ತೀವಿ ನಾವು. ಸೊ ಒಂದು 100-150 ಹುಡುಗರನ್ನ ಫಸ್ಟ್ ಬಂದಿರೋ ಮಕ್ಕಳಿಗೆ ರಿಸರ್ವ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು ಸೀಟ್ಸ್. ಅದಾದ್ಮೇಲೆ ಈಗ ನಮ್ಮ ಸಂಸ್ಥೆ ಒಂದು 20 ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ಸೊ ಹೀಗಾಗಿ ಅವರ ಚಿಕ್ಕಪ್ಪನ ಮಕ್ಕಳು, ಅವರ ತಮ್ಮಂದಿರು, ಕೆಲವು ಮಕ್ಕಳು ಕೂಡ ಬರ್ತಾ ಇದ್ದಾರೆ. ಈಗ ನಮ್ಮ ಶಾಲೆ ಮೊಮ್ಮಕ್ಕಳು ಕೂಡ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಅವ್ರನ್ನ ಸಾಮಾನ್ಯವಾಗಿ ಮಾತಾಡಿಸ್ತೀವಿ ನಾವು. ಅವ್ರಿಗೆ ಮನೆ ಬಿಟ್ಟು ಹೊರಗಡೆ ಇರೋದಕ್ಕೆ ಸಾಧ್ಯನಾ, ಆ ಮಗುವಿನ ಮುಖ ಪರಿಚಯನ ಮಾಡ್ಕೊಡ್ತೀವಿ. ಅದಾದ್ಮೇಲೆ ಆ ಮಗು ಶಾಲೆ ನೋಡ್ಬೇಕು, ತಂದೆ ತಾಯಿ ಶಾಲೆ ನೋಡ್ಬೇಕು. ಆ ಮಗು ಇರೋದಕ್ಕೆ ಒಪ್ಕೊಂಡ್ರೆ ನಾವು ಆ ಮಗುನ ಪರಿಚಯ ಮಾಡ್ಕೊಂಡಾಗ ಆ ಮಗುಗೆ ಆ ಶಾಲೆಯ ವಾತಾವರಣ ಇಷ್ಟ ಆದ್ರೆ ಕಂಟಿನ್ಯೂ ಮಾಡೋದಕ್ಕೆ ನಾವು ಸಜೆಸ್ಟ್ ಮಾಡ್ತೀವಿ. ನಿಜವಾಗ್ಲೂ ಮೇಡಮ್ ತುಂಬಾ ಖುಷಿ ಆಯ್ತು. ಅಂದ್ರೆ ನಿಮ್ಮ ಶಾಲೆ ಮತ್ತು ನೀವಲ್ಲಿ ಪಡ್ತಕ್ಕಂತಹ ಶ್ರಮ ಇದೆಲ್ಲ ಕೇಳಿದಾಗ ನಿಜವಾಗ್ಲೂ ಎಲ್ಲ ಪಾಲಕರು ಅಂತಾರೆ ನಿಜವಾಗ್ಲೂ ಕೋಚಿಂಗ್ ಸೆಂಟರ್ಗೆ ಹಾಕಬೇಕು ಅಂತಕ್ಕಂಥದ್ದು. ಇನ್ನೂ ಎತ್ತರಕ್ಕೆ ನಿಮ್ಮ ಶಾಲೆ ಬೆಳೀಲಿ ಅಂತಕ್ಕಂತಹ ಮಹಾಶಯದೊಂದಿಗೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದೆರಡು ವಿಚಾರಗಳನ್ನ ನಿಮ್ಮ ಸಂಸ್ಥೆ ಬಗ್ಗೆ ಹಂಚಿಕೊಳ್ಳೋದಕ್ಕೆ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್.